ಪ್ರಜಾಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ವಂತ್. ಬಾಳೆಹೊನ್ನೂರು ಜಲಾವೃತ ದೃಶ್ಯ ಡ್ರೋನ್ನಲ್ಲಿ ಸೆರೆ. ಮಲೆನಾಡಿನಲ್ಲಿ ಮಳೆಯ ಆರ್ಭಟಕ್ಕೆ ದ್ವೀಪವಾದ ಬಾಳೆಹೊನ್ನೂರು. ಮಲೆನಾಡಿನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ರಣಚಂಡಿ ಮಳೆಗೆ ಬಾಳೆಹೊನ್ನೂರು ಈಗ ಜಲ ಪ್ರಳಯದ ಭೀತಿ ಎದುರಿಸುತ್ತಿದೆ. ಹಾಗಾದ್ರೆ ಬಾಳೆಹೊನ್ನೂರಿನಲ್ಲಿ ಏನೆಲ್ಲ ಅವಾಂತರ ಆಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಅಬ್ಬಬ್ಬ, ಎಂತಹ ಮಳೆ! ಹೇಳಿ ಕೇಳಿ ಮಲೆನಾಡಿನಲ್ಲಿ, ಅದರಲ್ಲೂ ಮಳೆಗಾಲದಲ್ಲಿ ಮಳೆ ಅಂದ್ರೆ ಸರ್ವೇ ಸಾಮಾನ್ಯ. ಆದ್ರೆ ಈ ವರ್ಷದ ಮಳೆ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ಗುಡ್ಡ ಕುಸಿತ, ಜಲಪ್ರಳಯ, ಸಾವು ನೋವು ಒಂದಾ ಎರಡ? ಹೌದು, ನೀವು ನೋಡ್ತಾ ಇರೋ ಈ ದೃಶ್ಯ ಚಿಕ್ಕಮಗಳೂರು ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಬಾಳೆಹೊನ್ನೂರು ವಲಯ. ಸತತವಾಗಿ 1 ತಿಂಗಳಿನಿಂದ ಸುರಿಯುತ್ತಿರುವ ವಿಪರೀತ ಮಳೆಗೆ ಬಾಳೆಹೊನ್ನೂರನ್ನು ಆವರಿಸಿದ ಮಳೆಯ ನೀರು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸದ್ಯ ಬಾಳೆಹೊನ್ನೂರಿಗೆ ಜಲಪ್ರಳಯದ ಭೀತಿ ಕಣ್ಣೆದುರಲ್ಲೇ ಇದೆ. ಈಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ನದಿಯ ಪಾತ್ರದಲ್ಲಿರುವ ಬಾಳೆಹೊನ್ನೂರಿನ ಮನೆಗಳಿಗೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವಾಗುವಂತೆ ಎಚ್ಚರಿಕೆ ನೀಡಲಾಗಿದೆ. ಸದ್ಯ 2 ದಿನ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು, ಆದರೆ ಮಳೆರಾಯ ಮತ್ತೆ ತನ್ನ ಆರ್ಭಟವನ್ನು ಮುಂದುವರೆಸಿದ್ದಾನೆ. ಇದೇ ರೀತಿ ಮಳೆ ಮುಂದುವರೆದು ನೀರಿನ ಮಟ್ಟ ಹೆಚ್ಚಾದ್ರೆ ಬಾಳೆಹೊನ್ನೂರು ಗ್ರಾಮಸ್ಥರು ಜಲಕಂಟಕವನ್ನು ಎದುರಿಸಬೇಕಾಗುತ್ತದೆ. ಸ್ಥಳೀಯ ಆಡಳಿತ ಮಂಡಳಿಯ ಸೂಚನೆಯನ್ನು ಪಾಲಿಸಿ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿ ತಮ್ಮ ಜೀವನವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.